ಮೋಸ್ಟ್ ಆಫ್ ದ ತಾಯಂದಿರು ಕ್ವಿಕ್ ಆ್ಯಂಡ್ ಹೆಲ್ದಿಯಾಗಿ ನಮ್ಮ ಮಕ್ಳಿಗೆ ಏನು ಮಾಡ್ಕೊಡ್ಬೋದು ಅಂತ ಯೋಚನೆ ಮಾಡ್ತಿರ್ತೀವಿ. ಸಮ್‌ಟೈಮ್ಸ್ ಏನೂ ಪ್ಲ್ಯಾನೇ ಇರಲ್ಲ. ಈ ಥರ ಕ್ವಿಕ್ಕಾಗಿ ಏನೋ ಒಂದು ಅನ್ಸಿದ್ದನ್ನ ಮಾಡ್ತೀವಿ. ಸೊ ಅದೇ ಥರನಾಗಿ ಮಾಡಿದಂಥ ಒಂದು ರೆಸಿಪಿ ತುಂಬಾನೇ ಚೆನ್ನಾಗಿ ಬಂದಿತ್ತು. ಜಸ್ಟ್ ಟ್ರೈ ಮಾಡಿ ನೋಡಿ. ಪಾಪದು 2 ಹಾಕಿದ್ದೀನಿ ಅಷ್ಟೇ. ತಿಂದಿಲ್ವಲ್ಲ ಇವತ್ತು? 1 2 ನಾನಿಲ್ಲಿ ಬೆಳಗ್ಗೆನೆ ತಿಂಡಿ ಜೊತೆ ಅಡುಗೆನೂ ಮಾಡುವಂತಹ ಅಭ್ಯಾಸ. ಹಾಗಾಗಿ ಬೆಳಗ್ಗೆ ಸಾಂಬಾರ್ಗೆ ಅಂತ ಬೇಯಿಸಿದಂತಹ ಬೇಳೆ, ಹೆಸರುಕಾಳು ಎಲ್ಲ ಇತ್ತು. ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನ ಹಾಕೊಂಡಿದ್ದೀನಿ. ಚಳಿ ಇದೆ, ಸೊ ಸಬ್ಬಕ್ಕಿ ಸೊಪ್ಪು ಒಳ್ಳೇದು ಅಂತ ಸ್ವಲ್ಪ ನೀರು ಹಾಕೊಂಡು ನಾವು ಹೇಗೆ ರೊಟ್ಟಿಗೆ ಗಂಜಿಯನ್ನು ಕಾಯಿಸ್ಕೊತೀವಿ ಅದೇ ಥರ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳಿ. ಇದನ್ನ ರೊಟ್ಟಿ ಥರ ನೀವು ಬಾಳೆ ಎಲೆ ಮೇಲೆ ತೊಟ್ಟಿ ಕೊಡ್ಬೋದು. ಇನ್ ಕೇಸ್ ನಿಮ್ಗೆ ಏನಾದರೂ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗಿದೆ ಅಂತ ಏನಾದರೂ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನ ಹಾಕಿ ನೀವು ನಾದ್ಕೋಬಹುದು. ಈ ಥರ ಮೊದಲೇ ಮುದ್ದೆ ಥರ ಬೇಯಿಸೋದ್ರಿಂದ ರೊಟ್ಟಿ ಇಡೀ ದಿನ ನಿಮಗೆ ಸಾಫ್ಟ್ ಆಗಿರುತ್ತೆ. ನಿಮ್ಗೆ ಏನಾದರೂ ಸಾಫ್ಟ್ ಆಗಿರುವಂತಹ ರೊಟ್ಟಿ ಬೇಡ ಅನ್ಸಿದ್ರೆ ಡೈರೆಕ್ಟ್ ಆಗಿ ನೀವು ಅಕ್ಕಿ ಹಿಟ್ಟನ್ನ ಹಾಕಿ ನಿತ್ಕೋಬಹುದು. ಅದು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ರೊಟ್ಟಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಅಷ್ಟೇ. ಯಾರೆಲ್ಲ ಪೇರೆಂಟ್ಸ್ ನನ್ನ ಮಗು ಸಪರೇಟ್ ಆಗಿ ಮಾಡಿದಂತಹ ಪಲ್ಯ ತಿನ್ನಲ್ಲ, ಬೇಳೆ ತಿನ್ನಲ್ಲ, ಕಾಳು ತಿನ್ನಲ್ಲ, ಸೊಪ್ಪು ತಿನ್ನಲ್ಲ ಅಂತ ಇರ್ತಾರೋ ಅವರಿಗೆ ಇದು ಹೇಳಿ ಮಾಡಿಸಿದಂತಹ ರೆಸಿಪಿ. ಸೊ ಟ್ರೈ ಮಾಡಿ ನೋಡಿ, ನಿಮ್ಮ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಫಾಲೋ ಮಾಡೋದ್ ಮರಿಬೇಡಿ.